ಜಗಜ್ಜೀವನ್ ರಾಮ್ ನಗರದಲ್ಲಿ ನಿನ್ನೆ ರಾತ್ರಿ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೋರಿದ್ರು. ಇವತ್ತು ಒಂದ್ 3 ಜನ ಸಣ್ಣ ಹುಡುಗರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಬಂದು ಕೂರಿಸ್ಕೊಂಡವ್ರೆ. ಇಷ್ಟೆಲ್ಲ ಆದ್ಮೇಲೆ ನಮ್ ಜಮೀರಣ್ಣ ಎಲ್ಲಿದ್ರು ಎದ್ದು ಬಿದ್ದು JJR ನಗರ ಸ್ಟೇಷನ್ ಹತ್ರ ಓಡ್ ಬಂದವ್ರೆ. ನಾವೆಲ್ಲ ಅಣ್ತಮ್ಮ ಇದ್ದಂಗೆ ನೋಡಿ, ನಾವೆಲ್ಲ ಇಲ್ಲಿ ಒಂದೇ, ಹಿಂಗೆಲ್ಲ ಆಗ್ಬಾರ್ದಿತ್ತು. ಆದ್ರೂ ಈ ಸಣ್ಣ ಹುಡುಗರು ಮಾಡಿದಾರಲ್ಲ ಅಂತ ನನ್ ಡೌಟು, ಇವರಿಂದ ಬೇರೆ ಯಾರೋ ಇದಾರೆ ಅಂತ ಪಿ ಊದೋಕ್ ಶುರು ಮಾಡಿದ್ರು. ಇದ್ರ ಮಧ್ಯದಲ್ಲಿ ಎದ್ದೋಗಮ್ಮ ಬಿದ್ದೋಗ್ಲಿ ಅಂತ ಹೇಳ್ಬಿಟ್ಟು ತಪ್ಪು ಯಾರು ಮಾಡಿದ್ರು ತಪ್ಪೆ, ಚಿಕ್ಕವ್ರು ಮಾಡಿದ್ರು ತಪ್ಪೆ, ದೊಡ್ಡವ್ರು ಮಾಡಿದ್ರು ತಪ್ಪೆ ಅಂತ ಒಂದು ಮಾತು ಸೇರ್ಸೋದು. ಅಲ್ಲ, ಇವ್ರು ಯಾಕಿಂಗೆ ಅಂತ. ನಿನ್ನೆ ರಾತ್ರಿ ಓಂ ಶಕ್ತಿ ಮಾಲೆ ಹಾಕೊಂಡವ್ರು ಅವ್ರ ಪಾಡ್ಗೆ ಅವ್ರು ಮೆರವಣಿಗೆ ಹೋಗ್ತಿದ್ರೆ ಇವ್ರಿಗೆ ಏನ್ ಚುಚ್ಚುತ್ತೆ ಅಂತ ಅರ್ಥ ಆಗೋದಿಲ್ಲ. ಒಂದಷ್ಟು ಜನ ಕಿಡಿಗೇಡಿಗಳು ಈ ಮೆರವಣಿಗೆ ಹೋಗೋರ ಮೇಲೆ ಎರ್ರ ಬೀರಿ ಕಲ್ತೂರವ್ರೆ. ಮೆರವಣಿಗೆಯಲ್ಲಿ ಹೋಗ್ತಿದ್ದಂತಹ ಹೆಣ್ಣುಮಕ್ಳು ಬೂಡೆಗಳು ಬಿಚ್ಕೊಂಡಿದ್ದಾವೆ. ಅಲ್ಲಿಗೆ ಗೋರಿಪಾಳ್ಯದಲ್ಲಿ ರಕ್ತ ಶಾಂತಿ. ಆಮೇಲೆ ಬಂದು ಯಾರೋ ಒಂದಿಬ್ರು ಮಾಡೋದಕ್ಕೆ ಇಡೀ ಸಮುದಾಯನ ಬೈಬೇಡಿ ಅಂತಾರೆ. ಆ ಸಮುದಾಯದವರಿಂದಲೇ ಯಾಕೆ ಪದೇ ಇಂಥದ್ದಾಗ್ಬೇಕು? ಗಣಪತಿ ಮೆರವಣಿಗೆ ಹೋದ್ರೂ ಕಲ್ಲು ಹೊಡಿತಾರೆ, ಓಂ ಶಕ್ತಿ ಮೆರವಣಿಗೆ ಹೋದ್ರೂ ಕಲ್ಲು ಹೊಡಿತಾರೆ. ಕಲ್ಲು ಹೊಡೆದವರು ಚಿಕ್ಕವರ ದೊಡ್ಡವರ ಅನ್ನೋದಕ್ಕಿಂತ ಆ ಚಿಕ್ಕವ್ರ ಎದೆಯಲ್ಲಿ ಕಲ್ಲು ಹೊಡೆಯೋದನ್ನ ಯಾಕೆ ಬಿತ್ತುತ್ತೀರಿ? ಆ ಮಕ್ಕಳ ಎದೆಯಲ್ಲಿರೋ ವಿಷಕ್ಕೆ ಯಾರನ್ನು ಹೊಣೆ ಮಾಡ್ತೀರಿ? ಮೊನ್ನೆ ಶಿವಮೊಗ್ಗದಲ್ಲಿ ಗಣೇಶನ ಮೇಲೆ ಉಗುಳಿದ್ದು ಕೂಡ ಇದೇ ತರ ಸಣ್ಣ ಮಕ್ಕಳು. ಈ ಮಕ್ಕಳಲ್ಲಿ ಯಾಕೆ ಇಷ್ಟು ದ್ವೇಷ ತುಂಬಿಕೊಂಡಿದೆ? ಇವರೇ ಅಲ್ವಾ ಮುಂದೆ ಬೆಳೆದು ನಿಮ್ಮ ಸಮುದಾಯನ ಉದ್ಧಾರ ಮಾಡ್ಬೇಕಾದವರು. ಇವರಿಂದ ಎಂತ ಫ್ಯೂಚರ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಹೇಳಿ? ಈ ಸಮುದಾಯದ ಮಕ್ಕಳಿಗೆ ಅಕ್ಷರ ಇಲ್ಲ, ವಿದ್ಯಾಬುದ್ಧಿ ಕಮ್ಮಿ, ಪಾಪ ಏನೋ ಎಡವಟ್ಟು ಮಾಡ್ಬಿಡ್ತವೆ ಅಂತ ಸಮರ್ಥನೆ ಬೇರೆ. ವಿದ್ಯಾಬುದ್ಧಿ ಜಾಸ್ತಿನೇ ಕಲ್ತಿರೋ ಡಾಕ್ಟರ್ಗಳು ಡೆಲ್ಲಿಲಿ ಏನ್ ಮಾಡಿದ್ರು ಅಂತ ಇಡೀ ಜಗತ್ತೇ ನೋಡೈತೆ. ಬರೀ ಓಲೈಕೆ ಒಂದೇ ರಾಜಕೀಯ ಆಗ್ಬಿಟ್ರೆ ದೇಶದ ಭವಿಷ್ಯ ಏನಾಗುತ್ತೆ ಅನ್ನೋ ಪರಿಜ್ಞಾನ ಇದೆಯಾ ಸರ್ಕಾರಗಳಿಗೆ? ಮಕ್ಳು ಕಲ್ಲು ಹೊಡಿತಾರೆ, ದೊಡ್ಡವ್ರು ಬಂದು ತಿಪ್ಪ ಸಾರಿಸ್ತಾರೆ, ಪೊಲೀಸರು ಯಾರೋ ಒಂದಿಬ್ರು ಅರೆಸ್ಟ್ ಮಾಡ್ತಾರೆ, ಆಮೇಲೆ ಇವರೇ ಹೋಗಿ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬರ್ತಾರೆ. ಹಂಗ್ ಬರುವಾಗ ಗ್ರ್ಯಾಂಡ್ ವೆಲ್ಕಮಿಂಗ್ ಬೇರೆ ವ್ಯವಸ್ಥೆ ಆಗಿರುತ್ತೆ. ಅಷ್ಟೊತ್ತಿಗೆ ಕಲ್ಲು ಹೊಡೆಸ್ಕೊಂಡವ್ರಿಗೆ ಏಟ್ ಬಿದ್ದ ಜಾಗದಲ್ಲಿ ಆಗಿದ್ದಂತ ಗಾಯನೂ ವಾಸಿ ಆಗಿರುತ್ತೆ. ನಮ್ಮ ದೇಶದ ಫ್ಯೂಚರ್ ಮಾತ್ರ ತುಂಬಾ ಖರಾಬ್ ಆಗಿರುತ್ತೆ.